ವೃಷಭರಾಶಿಯವರೇ, ಎಲ್ರಿಗೂ ನಮಸ್ಕಾರ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರಲಿದೆ ಅಂತ ಹೇಳ್ಬೋದು. ಹೌದು, ಬಹಳ ದಿನದಿಂದ ಯಾವುದಕ್ಕೋಸ್ಕರ ಕಾಯ್ತಾ ಇದ್ರಲ್ಲ, ಆ ಸಮಯ ಈಗ ಬಂದಿದೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಈ ಒಂದು ಮಾತಿದೆಯಲ್ಲ, ಇದು ಈ ತಿಂಗಳ ಸಂಪೂರ್ಣ ಸಾರಾಂಶ. ನೀವು ಮೌನವಾಗಿ ಸಹಿಸಿಕೊಂಡ ನೋವು, ನಿಮ್ಮ ಅಚಲವಾದ ತಾಳ್ಮೆ, ಸದ್ದಿಲ್ಲದೆ ನೀವು ಪಟ್ಟ ಪ್ರತಿಯೊಂದು ಶ್ರಮಕ್ಕೂ ಪ್ರತಿಫಲ ಸಿಗುವ ಸಮಯ ಕೊನೆಗೂ ಬಂದೇ ಬಿಟ್ಟಿದೆ. ಹಾಗಾದರೆ ಬನ್ನಿ, ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಪ್ರತಿಫಲದ ಸಮಯ. ಈ ತಿಂಗಳು ಪೂರ್ತಿ ನೀವು ಹಿಂದೆ ಪಟ್ಟ ಕಷ್ಟದ ಫಲವನ್ನ ಅನುಭವಿಸೋದ್ರ ಬಗ್ಗೆನೇ ಇರೋದು. ಆ ದೀರ್ಘ ಕಾಯುವಿಕೆ ಈಗ ಮುಗಿತು. ಆದ್ರೆ ಒಂದು ವಿಷಯ ನೆನ್ಪಿಡಿ, ಇದೇನು ಇದ್ದಕ್ಕಿದ್ದ ಹಾಗೆ ಬರ್ತಿರೋ ಅದೃಷ್ಟ ಅಲ್ಲ. ಹಿಂದೆ ನೀವು ಮಾಡಿದ ಆ ಚಿಕ್ಕ ಪುಟ್ಟ ಹೂಡಿಕೆಗಳು, ಶುರು ಮಾಡಿದ ಸಣ್ಣ ಪ್ರಯತ್ನಗಳು, ಅವೇ ಈಗ ದೊಡ್ಡ ದೊಡ್ಡ ಅವಕಾಶಗಳಾಗಿ ಬದಲಾಗ್ತಿವೆ. ಅಂದ್ರೆ ಇದು ನಿಮ್ಮ ನಿರಂತರ ಪರಿಶ್ರಮಕ್ಕೆ ಸಿಗ್ಬೇಕಾಗಿದ್ದ ನ್ಯಾಯಯುತವಾದ ಫಲ. ಅಂದ್ಮೇಲೆ ಇದು ಹಣಕಾಸಿನ ವಿಚಾರದಲ್ಲೂ ಕಾಣಿಸುತ್ತೆ. ಸಂಪತ್ತಿನ ಬಾಗಿಲುಗಳು ತೆರೆಯುತ್ತಿವೆ ಎಂದರೆ ಹೊಸ ಆದಾಯದ ಮೂಲಗಳು ಸಿಗ್ಬೋದು, ಅನಿರೀಕ್ಷಿತ ಲಾಭ ಬರ್ಬೋದು, ನೀವು ಊಹಿಸದ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರಲಿವೆ. ಈ ಯಶಸ್ಸು ನೀವು ಹಿಂದೆ ಮಾಡಿದ ತ್ಯಾಗ ಮತ್ತು ತಾಳ್ಮೆಯ ನೇರ ಪರಿಣಾಮ ಅಷ್ಟೇ. ಹಾಗಾದ್ರೆ ಏನಿದು ವೃಷಭ ರಾಶಿಯವರ ನಿಜವಾದ ಶಕ್ತಿ? ಅವರ ಸ್ವಭಾವವನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ವೃಷಭ ರಾಶಿಯವರ ಮೊದಲ ಮತ್ತು ಅತಿ ದೊಡ್ಡ ಗುಣ ಅಂದ್ರೆ ಅದು ಭೂಮಿ ತಾಯಿಯಷ್ಟೇ ಇರುವ ತಾಳ್ಮೆ. ಇದು ನಿಮ್ಮಲ್ಲಿರೋ ಅಪಾರ ಸಹನಾಶಕ್ತಿಯ ಸಂಕೇತ. ನೋಡಿ, ಈ ಮಾತು ಅದನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ. ಜೀವನದಲ್ಲಿ ಎಂಥದ್ದೇ ಬಿರುಗಾಳಿ ಬರಲಿ, ಎಂಥದ್ದೇ ಕಷ್ಟ ಎದುರಾಗ್ಲಿ, ನೀವು ಮಾತ್ರ ಅಲುಗಾಡದ ಪರ್ವತದ ಹಾಗೆ ಸ್ಟಡಿಯಾಗಿ ನಿಂತಿರ್ತೀರಾ. ಇದೇ ನಿಮ್ಮ ನಿಜವಾದ ಸ್ಥಿರತೆ. ನೋಡಿ, ಇದು ಬಹಳಾನೇ ಇಂಟ್ರೆಸ್ಟಿಂಗ್ಗೆ. ನಿಮ್ಮ ಹೊರಗಿನ ವ್ಯಕ್ತಿತ್ವಕ್ಕೂ ಒಳಗಿನ ವ್ಯಕ್ತಿತ್ವಕ್ಕೂ ಇರೋ ವ್ಯತ್ಯಾಸ. ಹೊರಗಡೆಯಿಂದ ನೋಡೋಕ್ಕೆ ನೀವು ತುಂಬನೇ ಶಾಂತ, ತುಂಬನೇ ಸಂಯಮಿ. ಆದರೆ ನಿಮ್ಮೊಳಗೆ ಒಂದು ರೀತಿ ನೋವಿನ ಜ್ವಾಲಾಮುಖಿಯನ್ನೇ ಬಚ್ಚಿಟ್ಟಿರ್ತೀರಿ. ನಿಮ್ಮ ಮಗುವಿನಂಥ ಮನಸ್ಸು, ಎಲ್ಲರನ್ನೂ ಬೇಗ ನಂಬೋ ಸ್ವಭಾವ, ಇದನ್ನ ಕೆಲವರು ದೌರ್ಬಲ್ಯ ಅಂತ ತಿಳ್ಕೋತಾರೆ. ಆದರೆ ಅದೇ ನಿಮ್ಮ ನಿಜವಾದ ಶ್ರೇಷ್ಠತೆ. ಹಾಗಾದ್ರೆ ಅಸಲಿ ವಿಷಯ ಏನಪ್ಪ ಅಂದ್ರೆ ನಿಮ್ಮ ಪುನಶ್ಚೇತನದ ಶಕ್ತಿ. ಫೀನಿಕ್ಸ್ ಹಕ್ಕಿ ಇದ್ದಾಗೆ ನೀವು ಎಷ್ಟೇ ಸಲ ಬೂದಿಯಾದರೂ ಅದೇ ಬೂದಿಯಿಂದ ಮತ್ತೆ ಮೇಲೆದ್ದು ಬರುವ ಅದಮ್ಯ ಶಕ್ತಿ ನಿಮ್ಮಲ್ಲಿದೆ. ಬೀಳುವ ಪ್ರತಿ ಪೆಟ್ಟು ನಿಮ್ಮನ್ನ ಇನ್ನಷ್ಟು ಬಲಶಾಲಿ ಮಾಡುತ್ತೆ. ಸರಿ, ಮುಂದೆ ಹೋಗೋಣ. ಈ ತಿಂಗಳು ಗ್ರಹಗಳ ಸಂಚಾರ ನಿಮ್ಮೇಲೆ ಹೇಗೆ ಪರಿಣಾಮ ಬೀರ್ತಿದೆ ಅಂತ ನೋಡೋಣ. ಕೆಲವು ಗ್ರಹಗಳು ನಿಮ್ಮ ಫ್ರೆಂಡ್ಸ್ ಆದ್ರೆ, ಇನ್ನು ಕೆಲವು ಸ್ವಲ್ಪ ಅಡೆತಡೆ ತರಬಹುದು. ಇದನ್ನ ಸಿಂಪಲ್ ಆಗಿ ನೋಡೋಣ ಬನ್ನಿ. ನಿಮ್ಮ ಅಧಿಪತಿ ಶುಕ್ರ ನಿಮ್ದೇ ಮನೆಯಲ್ಲಿರೋದ್ರಿಂದ ನಿಮ್ಮ ಆಕರ್ಷಣೆ, ಹಣಕಾಸು ಎಲ್ಲಕ್ಕೂ ಇದು ಪ್ಲಸ್ ಪಾಯಿಂಟ್. ಆದರೆ 12ನೇ ಮನೆಯಲ್ಲಿರೋ ಚಂದ್ರನಿಂದ ಸ್ವಲ್ಪ ಚಂಚಲತೆ, ಆತಂಕ ಕಾಡ್ಬೋದು. ಇನ್ನು 4ನೇ ಮನೆಯಲ್ಲಿ ಮಂಗಳ, ಕೇತು ಅಂದ್ರೆ ಮನೆಯಲ್ಲಿ ವಾದವಿವಾದ ಆಗೋ ಸಾಧ್ಯತೆ ಇದೆ. ಜೊತೆಗೆ ತಾಯಿಯ ಆರೋಗ್ಯದ ಬಗ್ಗೆನೂ ಗಮನ ಇರಲಿ. 10ನೇ ಮನೆಯಲ್ಲಿರೋ ರಾಹು ಕೆಲಸದ ಜಾಗದಲ್ಲಿ ಸ್ವಲ್ಪ ಪ್ರೆಷರ್ ತರಬಹುದು. ಆದರೆ ಚಿಂತೆ ಬೇಡ, ಯಾಕಂದ್ರೆ ಭಾಗ್ಯಸ್ಥಾನದಲ್ಲಿರೋ ಶನಿ ನಿಮ್ಮ ಕಷ್ಟಕ್ಕೆ ಫಲ ಕೊಟ್ಟೇ ಕೊಡ್ತಾನೆ. ಹಾಗೆ 2ನೇ ಮನೆಯಲ್ಲಿರೋ ಗುರು ಎಷ್ಟೇ ಖರ್ಚಿದ್ರೂ ಹಣದ ಹರಿವು ನಿಲ್ದ ಹಾಗೆ ನೋಡ್ಕೊಳ್ತಾನೆ. ನೋಡಿ, ಒಂದು ರೀತಿ ಎಲ್ಲವೂ ಬ್ಯಾಲೆನ್ಸ್ ಆಗ್ತಿದೆಯಲ್ವಾ? ಈಗ ಸದ್ಯದ ಭವಿಷ್ಯದ ಮೇಲೆ ಗಮನ ಹರಿಸೋಣ. ವಿಶೇಷವಾಗಿ ಮುಂದಿನ 1-2 ದಿನಗಳಿದೆಯಲ್ಲ, ಅದು ಅತ್ಯಂತ ಶುಭ ಸೂಚನೆಗಳನ್ನು ತರ್ತಿದೆ. ಮುಂದಿನ 48 ಗಂಟೆಗಳಲ್ಲಿ ಚಂದ್ರ ನಿಮ್ಮ ರಾಶಿಗೆ ಬಂದು ನಿಮ್ಮ ಅಧಿಪತಿ ಶುಕ್ರನನ್ನ ಮೀಟ್ ಮಾಡ್ತಾನೆ. ಇದು ಒಂದು ಅದ್ಭುತ ಯೋಗ. ಇದರಿಂದ ಏನಾಗುತ್ತೆ ಅಂದ್ರೆ ಮನಸ್ಸಿನಲ್ಲಿದ್ದ ಗೊಂದಲಗಳೆಲ್ಲ ದೂರ ಆಗಿ ಆಲೋಚನೆಗಳಲ್ಲಿ ಕ್ಲಾರಿಟಿ ಬರುತ್ತೆ. ನಿಮ್ಮ ಚಾಮ್ ಮತ್ತು ಆತ್ಮವಿಶ್ವಾಸ ಏಕ್ದಮ್ ಪೀಕಲ್ಲಿರುತ್ತೆ. ಸಂಬಂಧಗಳಲ್ಲಿದ್ದ ತಪ್ಪು ತಿಳುವಳಿಕೆಗಳೆಲ್ಲ ದೂರ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಅನಿರೀಕ್ಷಿತವಾಗಿ ಹಣ ಬರಬಹುದು. ಅಷ್ಟೇ ಅಲ್ಲ, ಚಿನ್ನದಂತಹ ಬೆಲೆ ಬಾಳುವ ವಸ್ತುಗಳನ್ನ ಕೊಳ್ಳುವ ಯೋಗ ಕೂಡ ಇದೆ. ಈ ಪಾಸಿಟಿವ್ ಎನರ್ಜಿ ಮುಖ್ಯವಾಗಿ ಈ 4 ಕ್ಷೇತ್ರಗಳಲ್ಲಿ ಜಾಸ್ತಿ ಪರಿಣಾಮ ಬೀರ್ಲಿದೆ. ಮೊದಲನೇದಾಗಿ ಕೌಟುಂಬಿಕ ಸಾಮರಸ್ಯ, ಆಮೇಲೆ ಆರ್ಥಿಕ ಲಾಭಗಳು, ವೃತ್ತಿಜೀವನದಲ್ಲಿ ಗುರುತಿಸುವಿಕೆ ಮತ್ತು ಪ್ರೇಮ ಜೀವನದಲ್ಲಿ ಸಂತೋಷ. ಸರಿ, ಈ ತಿಂಗಳ ಅವಕಾಶಗಳನ್ನ ಪೂರ್ತಿಯಾಗಿ ಬಳಸ್ಕೊಳ್ಳೋಕೆ ಮತ್ತು ಹಳೆಯ ತಪ್ಪುಗಳನ್ನ ಅವಾಯ್ಡ್ ಮಾಡೋಕೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ನೋಡೋಣ. ಮೊದಲನೇದು, ಎಲ್ಲರನ್ನೂ ಕಣ್ಮುಚ್ಕೊಂಡು ನಂಬೋದನ್ನ ನಿಲ್ಸಿ. ಇದು ಕಠೋರತೆ ಅಲ್ಲ, ಇದು ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳೋದು. ಎರಡನೇದು, ನೋವನ್ನ ಒಳಗೆ ಬಚ್ಚಿಟ್ಕೋಬೇಡಿ, ನಂಬಿಕೆ ಇರೋರತ್ರ ಶೇರ್ ಮಾಡ್ಕೊಳ್ಳಿ. ಮೂರನೇದು, ಬದಲಾವಣೆಗೆ ಹೆದರಬೇಡಿ, ಹೊಸ ಟೆಕ್ನಾಲಜಿ, ಹೊಸ ಐಡಿಯಾಗಳನ್ನ ಒಪ್ಕೊಳ್ಳಿ. ಮತ್ತು ಕೊನೆಯದಾಗಿ, ನಿಮ್ಮ ಸ್ವಾಭಿಮಾನಕ್ಕೆ ಯಾವತ್ತೂ ಧಕ್ಕೆ ತಂದ್ಕೋಬೇಡಿ. ಪ್ರೀತಿ, ಐಷಾರಾಮಿ ಜೀವನ ಎಲ್ಲವೂ ನಿಮ್ಗೆ ಬೇಕು, ಆದರೆ ಸ್ವಾಭಿಮಾನದ ಬೆಲೆಯಲ್ಲಿ ಅಲ್ಲ.
ಗ್ರಹಗಳ ನೆಗೆಟಿವ್ ಪ್ರಭಾವ ಕಡಿಮೆ ಮಾಡಿಕೊಂಡು ಪಾಸಿಟಿವಿಟಿ ಜಾಸ್ತಿ ಮಾಡ್ಕೊಳ್ಳೋಕೆ ಕೆಲವು ಸಿಂಪಲ್ ಪರಿಹಾರಗಳಿವೆ. ಮಂಗಳವಾರ ಹನುಮಂತ ಮತ್ತೆ ಗಣೇಶನನ್ನ ಪೂಜಿಸಿದ್ರೆ ಮನೆಯಲ್ಲಿ ಶಾಂತಿ ಇರುತ್ತೆ. ಶುಕ್ರವಾರ ಮಹಾಲಕ್ಷ್ಮಿಯನ್ನ ಪೂಜಿಸಿದ್ರೆ ಸಮೃದ್ಧಿ ಹೆಚ್ಚಾಗತ್ತೆ. ಇನ್ನು ದುರ್ಗಾದೇವಿಯ ಪೂಜೆಯಿಂದ ವೃತ್ತಿಜೀವನದ ಅಡೆತಡೆಗಳೆಲ್ಲ ನಿವಾರಣೆಯಾಗುತ್ತವೆ. ಈಗ ನಾವು ಕೊನೆಯ ಮತ್ತು ಅತ್ಯಂತ ಪವರ್ಫುಲ್ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನೆನಪಿಡಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ, ನಿಮ್ಮ ಭವಿಷ್ಯವಾಣಿಗಳ ಮೇಲೆ ನಿಂತಿಲ್ಲ, ಅದು ನಿಮ್ಮ ಕೈಯಲ್ಲೇ ಇದೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಮ ಟೈಮ್ ತಾನಾಗೇ ಬರಲ್ಲ. ನಿಮ್ಮ ಟೈಮನ್ನ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ವೃಷಭರಾಶಿಯವರು ತಮ್ಮ ಅದೃಷ್ಟದ ಶಿಲ್ಪಿಗಳು, ಕೇವಲ ನೋಡ್ಕೊಂಡು ಕೂರೋರಲ್ಲ. ನಿಮ್ಮನ್ನು ನಿಮ್ಮ ಜೀವನದ ಚಕ್ರವರ್ತಿ ಅಂತ ಯಾಕೆ ಹೇಳೋದು ಗೊತ್ತಾ? ಯಾಕಂದ್ರೆ ನಿಮ್ಮಲ್ಲಿ ಈ ಗುಣಗಳಿವೆ. ಬೇರೆಯವರು ಅರ್ಧಕ್ಕೆ ಬಿಟ್ಟು ಹೋದ ಕೆಲಸವನ್ನ ಪೂರ್ತಿ ಮಾಡೋ ತಾಳ್ಮೆ, ಇಂಪಾಸಿಬಲ್ ಅನ್ನೋದನ್ನ ಒಂದು ಚಾಲೆಂಜ್ ಆಗಿ ತಗೊಳ್ಳೋ ಛಲ, ಪ್ರಾಮಾಣಿಕತೆಯ ಅಡಿಪಾಯ, ಪ್ರತಿ ಸಲ ಬಿದ್ದಾಗ್ಲೂ ಮತ್ತೆ ಎದ್ದು ನಿಲ್ಲೋ ಧೈರ್ಯ, ಮತ್ತು ಯಾವುದೇ ಫೀಲ್ಡ್ ಆದರೂ ಸರಿ ಅಲ್ಲಿ ಮಿಂಚೋ ಸೃಜನಶೀಲತೆ, ಇದೆಲ್ಲ ನಿಮ್ಮಲ್ಲಿದೆ. ಕೊನೆಯದಾಗಿ ಈ ಮಾತನ್ನ ಮನಸ್ಸಲ್ಲಿಟ್ಕೊಳ್ಳಿ. ನಿಮ್ಮನ್ನು ನೀವೇ ಸೋಲಿಸದ ಹೊರತು ಬೇರೆ ಯಾರಿಂದಲೂ ನಿಮ್ಮನ್ನು ಸೋಲಿಸೋಕೆ ಆಗಲ್ಲ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ರಕ್ಷಾಕವಚ ಮತ್ತು ನಿಮ್ಮ ಪರಿಶ್ರಮವೇ ನಿಮ್ಮ ಖಡ್ಗ. ಹಾಗಾಗಿ ಗತಕಾಲವನ್ನ ಒಂದು ಪಾಠ ಅಷ್ಟೇ ಅಂಟು ನೋಡಿ. ವರ್ತಮಾನದಲ್ಲಿ ಧೈರ್ಯವಾಗಿ ಹೆಜ್ಜೆ ಇಡಿ. ಭವಿಷ್ಯವನ್ನ ಒಂದು ಸುವರ್ಣಮಯ ಹಾದಿಯನ್ನಾಗಿ ಮಾಡ್ಕೊಳ್ಳೋ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲೇ ಇದೆ. ಹಾಗಾದ್ರೆ ಕೊನೆಯ ಮತ್ತು ಮುಖ್ಯವಾದ ಪ್ರಶ್ನೆ, ನಿಮ್ಮೊಳಗಿನ ಯೋಧನನ್ನ ಜಾಗೃತಗೊಳಿಸಲು ನೀವು ಸಿದ್ಧರಾಗಿದ್ದೀರಾ?